ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕ್ ಸಿಕ್ಕ ಆರೋಪ. ಈ ವಿಚಾರ ಇದೀಗ ಕೋರ್ಟ್ನ ಕಟಕಟೆಯಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ನ ಲಾರ್ಜರ್ ಬೆಂಚ್ನಲ್ಲಿ ಮುಖ್ಯಮಂತ್ರಿಗಳು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇದೀಗ ನಡೀತಾ ಇದೆ. ಏಕಸದಸ್ಯ ಪೀಠದಲ್ಲಿ ಕೊಟ್ಟಂತಹ ಆದೇಶ, ಅದರಲ್ಲಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿ ವಾದವನ್ನ ಮಂಡನೆ ಮಾಡುವುದನ್ನು ಆರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘವಿ. ಏಕಸದಸ್ಯ ಪೀಠದ ಆದೇಶದಲ್ಲಿರುವ ಲೋಪಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. 17A ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿರುವ ಸೆಕ್ಷನ್ ಇದು. 17A ಅಡಿಯಲ್ಲಿ ಅನುಮತಿಯನ್ನ ನೀಡಿರೋದೇನೆ ಕಂಪ್ಲೀಟ್ ಆಗಿ ವೈಲೇಷನ್ ಆಗಿದೆ. ಅದನ್ನ ಪೊಲೀಸ್ ತನಿಖಾಧಿಕಾರಿ ಕೇಳಬೇಕಾಗಿತ್ತು. ಅಂದ್ರೆ 17A ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯ 17A ಸೆಕ್ಷನ್ ಅಡಿಯಲ್ಲಿ ತನಿಖೆಯನ್ನ ನಡೆಸುವ ಅನುಮತಿಯನ್ನ ಒಬ್ಬ ತನಿಖಾಧಿಕಾರಿ ಅಥವಾ ಪೊಲೀಸ್ ಕೇಳಬೇಕಾಗಿತ್ತು. ಆದರೆ ಖಾಸಗಿ ವ್ಯಕ್ತಿಗಳು, ಖಾಸಗಿ ದೂರುದಾರರು ಕೇಳಿದ್ದಾರೆ 17A ಅಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಯ ಅನುಮತಿಯನ್ನ. ಈ 17A ಅನ್ನೋದ್ರ ಬಗ್ಗೆನೆ ನಾವು ಗಮನಿಸಿದ್ವಿ. ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯೋ ಸಂದರ್ಭದಲ್ಲೂ ಕೂಡ ಅಭಿಷೇಕ್ ಮನು ಸಿಂಘವಿ ಅವರು ಸುದೀರ್ಘವಾದ ವಾದ ಮಂಡನೆಯನ್ನ ಮಾಡಿದ್ರು. ಅದನ್ನ ಆಲಿಸಿದ ನ್ಯಾಯಾಲಯ ಅಭಿಷೇಕ್ ಮನು ಸಿಂಘವಿ ಅವರ ವಾದವನ್ನ ತಿರಸ್ಕರಿಸಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಯನ್ನ ನಡೆಸಬಹುದು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿತ್ತು. ಇದೀಗ ಇದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳು. ಅದರ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ ನ್ಯಾಯಾಲಯ. ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಅರ್ಜಿ ವಿಚಾರಣೆ ನಡೀತಾ ಇದೆ. ಇದರ ಜೊತೆಗೆ ಪ್ಯಾರಲಲ್ ಆಗಿ ಮತ್ತೊಂದು ಅರ್ಜಿ ಕೂಡ ದಾಖಲಾಗಿರೋದು. ಈ ಪ್ರಕರಣದಲ್ಲಿ ವಿವಾದಕ್ಕೀಡಾಗಿರುವ ಕೆಸರೆ ಗ್ರಾಮದ ಜಮೀನು, ಆ ಜಮೀನಿನ ಮೂಲ ಮಾಲೀಕರು ಅಂತ ಹೇಳಿ ಕರೆಸ್ಕೊಂಡಿರೋರು. ಮೂಲ ಮಾಲೀಕರಲ್ಲ ಇನ್ಫ್ಯಾಕ್ಟ್, ಆದ್ರೆ ಮುಖ್ಯಮಂತ್ರಿಗಳ ಸಂಬಂಧಿಕರ ಕೈಗೆ ಬರೋಕು ಮುಂಚೆ ಮಾಲೀಕತ್ವ ಇದ್ದದ್ದು ದೇವರಾಜ್ ಅವರ ಹೆಸರಲ್ಲಿ ಅನ್ನೋ ಒಂದು ವಾದ. ದೇವರಾಜ್ ಅವರು ಸೈಟ್ ಕೊಟ್ಟಾಗಿದೆ, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ, ಈಗ ನನ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಬೇಡಿ, ನನ್ನನ್ನ ಈ ಪ್ರಕರಣದ ವಿಚಾರಣೆಯಿಂದ ಕೈ ಬಿಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಕೂಡ ಇವತ್ತು ನಡೆಯೋದು ಬಾಕಿ ಇದೆ. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಲ್ಲಿಸಿರುವ ಮೇಲ್ಮನವಿಯ ವಿಚಾರಣೆಯನ್ನ ನಡೆಸ್ತಾ ಇದೆ ನ್ಯಾಯಪೀಠ. ಈ ಮೇಲ್ಮನವಿಯನ್ನ ಸಲ್ಲಿಸೋ ವಿಚಾರದಲ್ಲೂ ಕೂಡ ಒಂದಷ್ಟು ವಿಳಂಬ ಆಯಿತು. ಇನ್ಫ್ಯಾಕ್ಟ್ ಹೈಕೋರ್ಟ್ನ ತೀರ್ಪು ಹೊರಬಿದ್ದ ದಿನದ ನಂತರದಲ್ಲೇನೆ ಅವಕಾಶ ಆಯಿತು ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ. ಆದರೆ ಮುಖ್ಯಮಂತ್ರಿಗಳು ಸಲ್ಲಿಸಿರಲಿಲ್ಲ. ಈ ವಿಳಂಬದ ಬಗ್ಗೆ ಕೂಡ ವಿರೋಧ ಪಕ್ಷಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ವು, ಪ್ರಶ್ನೆಯನ್ನ ಕೇಳಿದ್ವು. ಇದೀಗ ಮೇಲ್ಮನವಿ ಸಲ್ಲಿಸಿ ಆಗಿದೆ. ಅದರ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ ನ್ಯಾಯಾಲಯ. ಕೇವಲ 17A ಮಾತ್ರವಲ್ಲ, ಸಂಪುಟದ ಸಲಹೆಯನ್ನ ರಾಜ್ಯಪಾಲರು ತಿರಸ್ಕರಿಸಿದ ವಿಚಾರವನ್ನ ಕೂಡ ಮತ್ತೊಮ್ಮೆ ಪುನರುಚ್ಚರಿಸುತ್ತಿದ್ದಾರೆ ಅಭಿಷೇಕ್ ಮನು ಸಿಂಘವಿ. ಸಂಪುಟ ಸಲಹೆಯನ್ನ ತಿರಸ್ಕರಿಸಿ ಆದೇಶವನ್ನ ನೀಡಲಾಗಿದೆ ಅಂತ ಹೇಳಿದಾಗ ನ್ಯಾಯಾಧೀಶರು ಈಗ ಮತ್ತೆ ಅದನ್ನ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಭಿಷೇಕ್ ಮನು ಸಿಂಘವಿ ಅವರು ಮತ್ತೆ ಸಂಪುಟದ ನಿರ್ಧಾರದ ವಿರುದ್ಧವಾಗಿ ರಾಜ್ಯಪಾಲರು ಆದೇಶವನ್ನ ಕೊಟ್ಟರು ಅಂತ ಹೇಳಿ ವಾದ ಮಂಡಿಸ್ತಿದ್ದಾರೆ. ಇದನ್ನ ಈಗ ಕೇಳೋಕ್ಕಾಗಲ್ಲ ಅಂತ ಹೇಳಿ ಅಬ್ಜೆಕ್ಟ್ ಮಾಡಿದ್ದಾರೆ ನ್ಯಾಯಮೂರ್ತಿಗಳು. 17A ಹಾಗೆ ಸಚಿವ ಸಂಪುಟದ ನಿರ್ಣಯವನ್ನ ತಿರಸ್ಕರಿಸಿ ರಾಜ್ಯಪಾಲರು ನೀಡಿದ ಅನುಮತಿ, ಇದೆರಡೂ ಆಯಾಮದಲ್ಲೂ ಕೂಡ ಸುದೀರ್ಘವಾದ ವಾದ ಪ್ರತಿವಾದ ಮಂಡನೆ ಆಗಿದೆ. ಹೈಕೋರ್ಟ್ನ ಏಕಸದಸ್ಯ ಪೀಠದ ಮುಂದೆನೆ ಅದನ್ನ ಸುದೀರ್ಘವಾಗಿ ಆಲಿಸಿದೆ ಕೂಡ ನ್ಯಾಯಾಲಯ. ಆದರೆ ಈಗ ಮೇಲ್ಮನವಿಯ ಅರ್ಜಿ ವಿಚಾರಣೆ ಸಂದರ್ಭದಲ್ಲೂ ಕೂಡ ಅಭಿಷೇಕ್ ಮನು ಸಿಂಘವಿ ಅವರು ಇದೇ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಸಂಪುಟದ ಸಲಹೆಯಂತೆ ರಾಜ್ಯಪಾಲರು ನಡೆಯಬೇಕಿತ್ತು ಅಂತ ಹೇಳಿ. ಆದರೆ ನ್ಯಾಯಾಧೀಶರು ಈಗ ಮತ್ತೆ ಅದನ್ನ ಕೇಳಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅಬ್ಜೆಕ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸುದೀರ್ಘವಾದ ವಾದ ಮಂಡನೆ ಆಗಿದೆ. ಅದನ್ನ ನ್ಯಾಯಮೂರ್ತಿಗಳು ಆಲಿಸಿದ್ದಾರೆ, ಆಲಿಸಿ ತೀರ್ಪನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮತ್ತೆ ಅದೇ ವಿಚಾರವನ್ನ ನೀವು ಕೋರ್ಟ್ನ ಮುಂದೆ ಮಂಡಿಸಲಿಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಬೇಡಿ, ಡೋಂಟ್ ಗೋ ಡೀಪ್ ಇನ್ ಟು ದ ಸೇಮ್ ಟಾಪಿಕ್ ಅಂತ ಹೇಳಿ ಜಡ್ಜ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಭಿಷೇಕ್ ಮನು ಸಿಂಘವಿ ಅವರ ವಾದಕ್ಕೆ. ಈಗ ಆಲ್ರೆಡಿ ಲೋಕಾಯುಕ್ತ ಹಾಗೆ ಇಡಿ ಎರಡೂ ತನಿಖಾ ಸಂಸ್ಥೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ
ಮೇಲೆ ಕೇಳೋಕ್ ಸಿಕ್ಕಿರುವ ಅಧಿಕಾರ ದುರ್ಬಳಕೆಯನ್ನ ಮಾಡಿಕೊಂಡು ಕಾಂಪನ್ಸೇಟರಿ ಸೈಟ್ ಅನ್ನ ಪಡೆದುಕೊಂಡ್ರು ಅನ್ನೋ ಆರೋಪ ಏನಿದೆ ಅದರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಮುಖ್ಯಮಂತ್ರಿಗಳನ್ನ, ಅವರ ಪತ್ನಿಯನ್ನ, ಅವರ ಬಾಮೈದ ಹಾಗೆ ಸೈಟನ್ನ ಕೊಟ್ಟಂತಹ ದೇವರಾಜು ಹಾಗೆ ಇನ್ನುಳಿದ ಅಧಿಕಾರಿಗಳು ಎಲ್ಲರ ವಿಚಾರಣೆಯನ್ನ ಕೂಡ ಒಂದು ರೌಂಡ್ ಮಾಡಿ ಮುಗಿಸಿಯಾಗಿದೆ ಕ್ಷಮೆ ಇರಲಿ, ಲೋಕಾಯುಕ್ತ. ಇದರ ಜೊತೆಗೆ ಇಡಿ ಕಳೆದ 2 ದಿನಗಳ ಹಿಂದೆ ತಾನು ನಡೆಸ್ತಾ ಇರುವ ತನಿಖೆಯ ಒಂದಷ್ಟು ಫೈಂಡಿಂಗ್ಸ್ಗಳನ್ನ ಕೂಡ ರಿಪೋರ್ಟ್ನ ಮೂಲಕ, ಪತ್ರದ ಮೂಲಕ ಲೋಕಾಯುಕ್ತರಿಗೆ ತಲುಪಿಸಿಯಾಗಿದೆ. ತನಿಖೆ ಪ್ರಗತಿಯಲ್ಲಿರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಲ್ಲಿಸಿರುವ ಮೇಲ್ಮನವಿ ಅಟ್ಲೀಸ್ಟ್ ಮಧ್ಯಂತರ ಆದೇಶಕ್ಕಾದ್ರೂ ಕೋರಬಹುದು ಅಭಿಷೇಕ್ ಮನು ಸಿಂಘ್ವಿ ಅವರು. ಈಗೇನು ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ, ಅದಕ್ಕೆ ನೀವು ತಡೆಯನ್ನ ನೀಡಿ ಅಂತ ಹೇಳಿ ಕೋರ್ಟ್ನ ಮುಂದೆ ಕೇಳುವ ಸಾಧ್ಯತೆ ಇದೆ. ಆದ್ರೆ ಅದನ್ನ ಪುರಸ್ಕರಿಸುತ್ತಾ ನ್ಯಾಯಾಲಯ ಗೊತ್ತಿಲ್ಲ. ಇದೇ ತಿಂಗಳ 24ನೇ ತಾರೀಕಿನ ಒಳಗಾಗಿ ಲೋಕಾಯುಕ್ತ ತನ್ನ ತನಿಖೆಯ ವರದಿಯನ್ನ ಹೈಕೋರ್ಟ್ಗೆ ನೀಡಬೇಕು. ಅಷ್ಟರ ಒಳಗೇನಾದ್ರೂ ತಡೆ ತರುವಲ್ಲಿ ಯಶಸ್ವಿ ಆಗ್ತಾರಾ ಮುಖ್ಯಮಂತ್ರಿಗಳ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ ಅವರು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇಡಿ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಕೇಳೋಕ್ ಸಿಕ್ಕ ಆರೋಪ, ಈ ವಿಚಾರ ಇದೀಗ ಕೋರ್ಟ್ನ ಕಟಕಟೆಯಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ನ ಲಾರ್ಜರ್ ಬೆಂಚ್ ನಲ್ಲಿ ಮುಖ್ಯಮಂತ್ರಿಗಳು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇದೀಗ ನಡೀತಾ ಇದೆ. ಏಕಸದಸ್ಯ ಪೀಠದಲ್ಲಿ ಕೊಟ್ಟಂತಹ ಆದೇಶ, ಅದರಲ್ಲಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನ ಪ್ರಸ್ತಾಪ ಮಾಡಿ ವಾದವನ್ನ ಮಂಡನೆ ಮಾಡುವುದನ್ನು ಆರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಪರ ವಕೀಲರಾದ ಅಭಿಷೇಕ್ ಮನು ಸಿಂಘ್ವಿ. ಏಕಸದಸ್ಯ ಪೀಠದ ಆದೇಶದಲ್ಲಿರುವ ಲೋಪಗಳ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. 17A ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿರುವ ಸೆಕ್ಷನ್ ಇದು. 17A ಅಡಿಯಲ್ಲಿ ಅನುಮತಿಯನ್ನ ನೀಡಿರೋದೇನೆ ಕಂಪ್ಲೀಟ್ ಆಗಿ ವೈಲೇಷನ್ ಆಗಿದೆ. ಅದನ್ನ ಪೊಲೀಸ್ ತನಿಖಾಧಿಕಾರಿ ಕೇಳಬೇಕಾಗಿತ್ತು. ಅಂದ್ರೆ 17A ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯ ಅಡಿಯ 17A ಸೆಕ್ಷನ್ ಅಡಿಯಲ್ಲಿ ತನಿಖೆಯನ್ನ ನಡೆಸುವ ಅನುಮತಿಯನ್ನ ಒಬ್ಬ ತನಿಖಾಧಿಕಾರಿ ಅಥವಾ ಪೊಲೀಸ್ ಕೇಳಬೇಕಾಗಿತ್ತು. ಆದ್ರೆ ಖಾಸಗಿ ವ್ಯಕ್ತಿಗಳು, ಖಾಸಗಿ ದೂರುದಾರರು ಕೇಳಿದ್ದಾರೆ 17A ಅಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಯ ಅನುಮತಿಯನ್ನ. ಈ 17A ಅನ್ನೋದ್ರ ಬಗ್ಗೆನೆ ನಾವು ಗಮನಿಸಿದ್ವಿ. ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯೋ ಸಂದರ್ಭದಲ್ಲೂ ಕೂಡ ಅಭಿಷೇಕ್ ಮನು ಸಿಂಘ್ವಿ ಅವರು ಸುದೀರ್ಘವಾದ ವಾದ ಮಂಡನೆಯನ್ನ ಮಾಡಿದ್ರು. ಅದನ್ನ ಆಲಿಸಿದ ನ್ಯಾಯಾಲಯ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನ ತಿರಸ್ಕರಿಸಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಯನ್ನ ನಡೆಸಬಹುದು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿತ್ತು. ಇದೀಗ ಇದನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗಳು. ಅದರ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ ನ್ಯಾಯಾಲಯ. ಹೈಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಅರ್ಜಿ ವಿಚಾರಣೆ ನಡೀತಾ ಇದೆ. ಇದರ ಜೊತೆಗೆ ಪ್ಯಾರಲಲ್ ಆಗಿ ಮತ್ತೊಂದು ಅರ್ಜಿ ಕೂಡ ದಾಖಲಾಗಿರೋದು. ಈ ಪ್ರಕರಣದಲ್ಲಿ ವಿವಾದಕ್ಕೀಡಾಗಿರುವ ಕೆಸರೆ ಗ್ರಾಮದ ಜಮೀನು, ಆ ಜಮೀನಿನ ಮೂಲ ಮಾಲೀಕರು ಅಂತ ಹೇಳಿ ಕರೆಸ್ಕೊಂಡಿರೋರು, ಮೂಲ ಮಾಲೀಕರಲ್ಲ ಇನ್ಫ್ಯಾಕ್ಟ್, ಆದ್ರೆ ಮುಖ್ಯಮಂತ್ರಿಗಳ ಸಂಬಂಧಿಕರ ಕೈಗೆ ಬರೋಕು ಮುಂಚೆ ಮಾಲೀಕತ್ವ ಇದ್ದದ್ದು ದೇವರಾಜ್ ಅವರ ಹೆಸರಲ್ಲಿ ಅನ್ನೋ ಒಂದು ವಾದ. ದೇವರಾಜ್ ಅವರು ಸೈಟ್ ಕೊಟ್ಟಾಗಿದೆ, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ, ಈಗ ನನ್ನನ್ನ ಈ ಪ್ರಕರಣದಲ್ಲಿ ಸಿಲುಕಿಸಬೇಡಿ, ನನ್ನನ್ನ ಈ ಪ್ರಕರಣದ ವಿಚಾರಣೆಯಿಂದ ಕೈ ಬಿಡಿ ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಕೂಡ ಇವತ್ತು ನಡೆಯೋದು ಬಾಕಿ ಇದೆ. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಲ್ಲಿಸಿರುವ ಮೇಲ್ಮನವಿಯ ವಿಚಾರಣೆಯನ್ನ ನಡೆಸ್ತಾ ಇದೆ ನ್ಯಾಯಪೀಠ. ಈ ಮೇಲ್ಮನವಿಯನ್ನ ಸಲ್ಲಿಸೋ ವಿಚಾರದಲ್ಲೂ ಕೂಡ ಒಂದಷ್ಟು ವಿಳಂಬ ಆಯಿತು. ಇನ್ಫ್ಯಾಕ್ಟ್